ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ನಾನು ಇವತ್ತು ನಿಮಗೊಂದು ಟೈಲರಿಂಗ್ ನೋಟ್ಸ್ ಕೊಡ್ತೀನಿ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರು ಮೇಡಮ್ ನೋಟ್ಸ್ ಕೊಡಿ ಅಂತೇಳಿ. ನಾನು ಬಟ್ಟೆಯಲ್ಲಿ ಇಷ್ಟು ದಿವಸ ಕಟ್ ಮಾಡಿ ತೋರಿಸಿದ್ದೆ. ಇವತ್ತು ನಾನು ಬೋಟ್ ನೆಕ್ಕನ್ನು ನಾರ್ಮಲ್ ಬ್ಲೌಸ್ ಕೊಟ್ಟಾಗ ಬೋಟ್ ನೆಕ್ ನಾವು ಫ್ರಂಟು ನಾರ್ಮಲ್ ನೆಕ್ಕು, ಬ್ಯಾಕು ಬೋಟ್ ನೆಕ್ಕು ಈ ಸೈಜಿಗೆ ಇದು ಯಾವ ಸೈಜ್ ಇದೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಹೇಳ್ತೀನಿ. ನಾವು ಹೀಗೆ ಅಂದರೆ ಎದೆ ಸುತ್ತಳತೆನ ನಾವು ಇಲ್ಲಿ ಈ ಹುಕ್ಸ್ ಹಾಕಿರ್ತಾರಲ್ಲ ಇಲ್ಲಿಂದ ಇಲ್ಲಿಗೂ ಸಹಿತ ನೋಡ್ಕೊಬೋದು. ಇನ್ನೂ ಕರೆಕ್ಟಾಗಿ ನಿಮಗೆ ಬೇಕು ಅಂತಂದರೆ ಹುಕ್ಸನ್ನು ಈ ರೀತಿ ಹಾಕ್ಕೊಂಡು ಒಂದು ಮೇಲೆ ಮತ್ತು ಈ ರೀತಿ ಕೆಳಗೆ ಒಂದು ಹುಕ್ಸನ್ನು ಹಾಕಿ ಬ್ಲೌಸನ್ನು ಈ ರೀತಿ ಇಟ್ಬಿಟ್ಟು ಬ್ಯಾಕಲ್ಲಿ ಸಹಿತ ಈ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿವರೆಗೆ ನೀವು ಅಳತೆ ಮಾಡ್ಬೋದು. 18 ಬರ್ತಾ ಇದೆ. ಇದು ಎದೆ ಸುತ್ತಳತೆಯ ಅರ್ಧ. ಇದನ್ನು ನಾವು ಮತ್ತೆ ಟೇಪಲ್ಲಿ ಈ ರೀತಿ ಫುಲ್ ಮಾಡಬೇಕು. ಇದು 36 ಸೈಜಿನ ಎದೆ ಸುತ್ತಳತೆಯ ಬ್ಲೌಸು. ಇದು ನಾವೀಗ ಬೋಟ್ ನೆಕ್ಕಿಗೆ ಸ್ಟಿಚ್ ಮಾಡಬೇಕು. ಈ ರೀತಿ ನಾರ್ಮಲ್ ಬ್ಲೌಸ್ ಕೊಟ್ಟಿರ್ತಾರೆ, ಬೋಟ್ ನೆಕ್ಕಿಗೆ ಕಟಿಂಗ್ ಮಾಡಬೇಕು. ಕಟಿಂಗ್ ಮಾಡೋದಕ್ಕೆ ಯಾರಿಗೆಲ್ಲ ಭಯ ಆಗುತ್ತೆ ಅವರು ಈ ರೀತಿ ಪೇಪರ್ ಆಗಿ ನ್ಯೂಸ್ ಪೇಪರ್ ಆಗಿರ್ಬೋದು, ಈ ರೀತಿ ಡ್ರಾಯಿಂಗ್ ಶೀಟ್ ಆಗಿರ್ಬೋದು ಕಟ್ ಮಾಡ್ಕೊಬೋದು. ಫಸ್ಟ್ ನಾವು ಈ ರೀತಿ ಡ್ರಾಯಿಂಗ್ ಶೀಟನ್ನು ಮಡಚಿ ಇಟ್ಕೊಂಡು ಮತ್ತು ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ನಮ್ಮ ಟೈಲರಿಂಗ್ ಕ್ಲಾಸವರಿಗೂ ಸಹಿತ ನಾನು ಪ್ರಾಕ್ಟೀಸ್ ಇದರಲ್ಲೇ ಮಾಡಿಸ್ತೀನಿ. ಈಗ 36 ಇಂಚು ಅಂತ ಅಂದರೆ ಎದೆ ಸುತ್ತಳತೆ ಬಂದುಬಿಟ್ಟು 4ನೇ 1 ಭಾಗ ಅಂತಂದರೆ ಈ ರೀತಿ ಟೇಪಲ್ಲಿ 9 ಇಂಚು ಬರ್ತಾ ಇದೆ. 9 ಇಂಚು ನಾವು ಎದೆ ಸುತ್ತಳತೆ ಇದೆಯಾ ಅಂತ ಫಸ್ಟು ನೋಡ್ಕೊಬೇಕು. 9 ಇಲ್ಲಿದೆ 9 ಪ್ಲಸ್ 10 11 2 ಇಂಚು ನಾವು ಜಾಸ್ತಿನೇ ಇಟ್ಕೊಬೇಕು. ಬಟ್ಟೆ ಇದ್ದರೆ ನೀವು ಬೋಟ್ ನೆಕ್ ಆದರೆ ಒಂದು ಅರ್ಧ ಇಂಚು ಜಾಸ್ತಿ ಇಟ್ಕೊಬೋದು. ಈಗ ಮೈ ಉದ್ದನ ಮತ್ತು ಎದೆ ಸುತ್ತಳತೆನ ನಾರ್ಮಲ್ ಬ್ಲೌಸ್ ಅಳತೆಗೇ ನಾವು ಅಳತೆನ ತೊಗೋಬೋದು. ಅಂದರೆ ನಾರ್ಮಲ್ ಬ್ಲೌಸ್ ಅಳತೆ ಕೊಟ್ಟಿರ್ತಾರಲ್ವ ಅದನ್ನು ನಾವು ಮೈ ಅಳತೆನ ಮತ್ತು ಎದೆ ಸುತ್ತಳತೆನ ಈ ಬ್ಲೌಸಲ್ಲೇ ಅಳತೆ ತೊಗೋಬೋದು. ಅಂದರೆ 14.5 ಮೈ ಉದ್ದ ಬರ್ತಿದೆ. ಅಂದರೆ ಈ ಬ್ಯಾಕಲ್ಲಿ ನೋಡ್ಕೊಬೇಕು. ನೀವು ಬ್ಯಾಕಲ್ಲಿ ಈ ರೀತಿ ಹಿಡಿದ್ಬಿಟ್ಟು ನೋಡ್ಕೋಬೇಕು. 14.5ಗೆ ನಾವು ಇದು ಲೈನಿಂಗ್ ಬ್ಲೌಸ್ ಅಳತೆಗೆ ಕಟ್ ಮಾಡೋಣ. 14.5ಗೆ 15.5 ಇರಬೇಕು. 14.5 ಆಲ್ರೆಡಿ ಬಂದಿದೆ. 15.5 ನಾವು ಇಟ್ಕೊಬೇಕು. ಈಗ ನಾನು ಇಲ್ಲಿ ಡ್ರಾಯಿಂಗ್ ಶೀಟ್ ಆಗಿರೋದ್ರಿಂದ 1 ಇಂಚು ಅಂದರೆ 15.5 ಇದರ ಅಳತೆ ಮೈ ಉದ್ದ ಬಂದುಬಿಟ್ಟು 14.5 ಅದಕ್ಕೆ ಪ್ಲಸ್ 1 ಇಂಚು ಸೇರಿಸಿ ಈಸ್ ಈಕ್ವಲ್ ಟು 15.5. ನಾವಿಲ್ಲಿ ಬಟ್ಟೆ ಶಾರ್ಟೇಜ್ ಇರೋದ್ರಿಂದ 14.5ಗೆ ಹಾಕ್ತಾ ಇದ್ದೀನಿ. ನೀವು ಅಂದರೆ ನ್ಯೂಸ್ ಪೇಪರು ಇದರೆಲ್ಲ ಕಟ್ ಮಾಡಿದಾಗ ಇದೇ ರೀತಿ ಬರುತ್ತೆ. ಇಲ್ಲ ನಿಮಗೆ ಕರೆಕ್ಟ್ ಬೇಕು ಅಂದರೆ ಇದನ್ನು ನೀವು ಇದೇ ರೀತಿ ಇನ್ನೊಂದು ಶೀಟನ್ನು ತಗೊಂಡು ಡಬಲ್ ಮಾಡ್ಕೊಂಡ್ರೆ ಕರೆಕ್ಟು ನಿಮಗೆ ಉದ್ದ ಅನ್ನೋದು ಸಿಗುತ್ತೆ. ಈ ರೀತಿ ಮಾರ್ಕ್ ಹಾಕಿ ಈಗ ಈ ಶೀಟನ್ನು ಮಡ್ಚೋಣ. ಈ ರೀತಿ ನೀವು ಈ ರೀತಿ ಏನಾದರೂ ನಿಮಗೆ ಯಾವ ಸೈಜಿನ ಅಳತೆ ಬೇಕು ಅಂತ ಹೇಳಿದ್ರೆ ನಾನು ಕಟ್ಟಿಂಗ್ ಮಾಡಿ ಸಹಿತ ಕೊಡ್ತೀನಿ. ನೋಡಿ, ಮೈ ಉದ್ದ 14.5, ಎದೆ ಸುತ್ತಳತೆ 9. ಎದೆ ಸುತ್ತಳತೆ 9ಕ್ಕೆ ಪ್ಲಸ್ 2 ಇಂಚು ಸೇರಿಸ್ಬೇಕು. ಈಸ್ ಈಕ್ವಲ್ ಟು 10 11. ಈಗ ನಾವು ಬೋಟ್ ನೆಕ್ಕಿಗೆ ಕಟ್ ಮಾಡಬೇಕಲ್ವಾ. ಬೋಟ್ ನೆಕ್ಕಿಗೆ ಕಟ್ ಮಾಡುವಾಗ ನಾರ್ಮಲ್ ಬ್ಲೌಸಿನ ನೆಕ್ ಅಗಲ ಮತ್ತು ಶೋಲ್ಡರು ತಗೊಳ್ಳೋದಕ್ಕೆ ಬರೋದಿಲ್ಲ. ಹಾರ್ಮೋಲು ಅಷ್ಟೇ ನಾರ್ಮಲ್ ಬ್ಲೌಸಿನ ಅಳತೆಗೆ ತಗೊಳಕ್ಕೆ ಬರೋದಿಲ್ಲ. ತುಂಬ ಜನ ತಪ್ಪು ಮಾಡ್ತಾರೆ. ಆಗ ಫ್ರಂಟಲ್ಲಿ ನಾರ್ಮಲ್ ನೆಕ್ಕು, ಬ್ಯಾಕಲ್ಲಿ ಬೋಟ್ ನೆಕ್ಕು ಬರೋದಿಲ್ಲ. ಬೋಟ್ ನೆಕ್ ನೀಟಾಗಿ ಬರಬೇಕು ಅಂತಂದರೆ ಹಾರ್ಮೋಲ್ ಕರೆಕ್ಟಾಗಿ ಇಟ್ಕೊಬೇಕು, ಕುತ್ತಿಗೆ ಅಗಲನ ಕರೆಕ್ಟಾಗಿ ಇಟ್ಕೊಬೇಕು, ಶೋಲ್ಡರನ್ನು ಕರೆಕ್ಟಾಗಿ ಇಟ್ಕೊಬೇಕು. ಈಗ ನಾನು ಎಷ್ಟು ಬೇಕು ಅಂತ ಹೇಳ್ತೀನಿ ನೋಡಿ. ಬೋಟ್ ನೆಕ್ಕಿಗೆ 36 ಸೈಜಿನ ಎದೆ ಸುತ್ತಳತೆ ಇರುವವರೆಗೆ ಇದು ಸೈಜ್ ಮೇಲೂ ಹೋಗುತ್ತೆ. 40 ಸೈಜ್ವರೆಗೆ 3.5 ಇಂಚು ಇದು ಕುತ್ತಿಗೆ ಅಗ್ಲನ ಇಟ್ಕೋಬೇಕಾಗುತ್ತೆ. ಅಂದರೆ ಕುತ್ತಿಗೆ ಅಗ್ಲ ನೋಡಿ. ಫಸ್ಟು ನಾನು ಇವಾಗ 9 ಇಂಚು ಫಿಟ್ಟಿಂಗ್ ಅಂದರೆ ಎದೆ ಸುತ್ತಳತೆ ಫಿಟ್ಟಿಂಗ್ ಬಂತು. ಅದನ್ನು ನಾನು ಫುಲ್ಲು ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಯಾಕಂದರೆ ಫಿಟ್ಟಿಂಗ್ ಗೆರೆ ಹಾಕುವಾಗ ಅಂದರೆ ಫಿಟ್ಟಿಂಗು ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ ಬರುತ್ತೆ. ಈ ರೀತಿ 9 ಇಂಚಿಗೆ ಒಂದು ಪಾಯಿಂಟ್ ಮಾಡಿಕೊಂಡು ಈ ರೀತಿ ಗೆರೆನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ, ಇಲ್ಲಿ 3 ಸ್ಟಿಚ್ಚು
ಬರುತ್ತೆ. ಹಾಗಾಗಿ ಇದಿಷ್ಟು ಎಕ್ಸ್ಟ್ರಾ. ನೀವು ಬಟ್ಟೆ ಜಾಸ್ತಿ ಇದ್ದರೆ ಬೋಟ್ ನೆಕ್ಕಿಗೆ 2 ಇಂಚಿಗೂ ಅರ್ಧ ಇಂಚು ಜಾಸ್ತಿ ಇಟ್ಕೊಬೋದು. ಅಳತೆ ಬ್ಲೌಸಲ್ಲಿ ತೋರಿಸ್ತೀನಿ. ಈ ಬಟ್ಟೆ ಇರುತ್ತಲ್ಲ ಅದೇ ಇದು ಎಕ್ಸ್ಟ್ರಾ ಬಟ್ಟೆ. ಈಗ ನಾವು ನಾರ್ಮಲ್ ಬ್ಲೌಸ್ ಅಳತೆಗೆ ಬೋಟ್ ನೆಕ್ ಬ್ಲೌಸನ್ನು ಕಟ್ ಮಾಡಿದೆ ಅಂದರೆ ಫಸ್ಟು 36 ಎದೆ ಸುತ್ತಳತೆ ಆಗಿರೋದ್ರಿಂದ ನಾವು ಏನು ಮಾಡಬೇಕು ಅಂತಂದರೆ 3 ಇಂಚು ಕುತ್ತಿಗೆ ಅಗಲನ ಸಾಕು. 36ಇಂದ 42ವರೆಗೆ ಇರೋರಿಗೆ ನೀವು 3.5 ಇಟ್ಕೊಬೋದು. ಯಾಕಂದರೆ ಶೋಲ್ಡರ್ ಜಾಸ್ತಿ ಇರುತ್ತೆ, ಅವರು ದಪ್ಪ ಇರುತ್ತೆ. 3 ಇಂಚ್ ಇಟ್ಕೊಬೇಕು. ಮತ್ತು ನಾರ್ಮಲ್ ಈಗ ಮುಂಭಾಗದ ಉದ್ದ ಆಯ್ತಲ್ಲ, ಈಗ ಮುಂಭಾಗದ ಉದ್ದ ಎಷ್ಟು ಇಟ್ಕೊಬೇಕು ಅಂತ ನಾನು ಹೇಳ್ತೀನಿ. ನೀವು ಅದನ್ನು ಸಹಿತ ನಿಮಗೆ ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅಲ್ಲೇ ಅಳತೆ ಮಾಡ್ಬೋದು. ನೋಡಿ, ಈಗ ಇದು ನೀವು ಹುಕ್ಸು ಸೈಡಲ್ಲಾದರೂ ಕುತ್ತಿಗೆ ಅಗಲನ ತೊಗೊಬೋದು, ರಿಂಗ್ ಪಟ್ಟಿ ಸೈಡಲ್ಲಾದರೂ ಸಹಿತ ನೀವು ಅಳತೆನ ತೊಗೊಬೋದು. ನೀವು ಈ ಬ್ಲೌಸನ್ನು ನೀಟಾಗಿ ಈ ರೀತಿ ಇಟ್ಕೊಂಡು, ಮತ್ತು ಫ್ರೆಂಡ್ಸ್ ನೀವು ನಾನು ಏನು ಹೇಳೋದು ಅಂತಂದರೆ, ಈ ರೀತಿ ಬ್ಲೌಸ್ ಅಳತೆ ಮಾಡಿ ಮಾರ್ಕ್ ಹಾಕೋದನ್ನು ಕಲಿಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ, ಇಲ್ಲಾಂದರೆ ಒಂದ್ಸಲಿ ನೀವು ನೀಟಾಗಿ ಬರ್ಕೊಂಡು ಅಳತೆನ ಹಾಕ್ಬೋದು. 6.5 ಇದೆ. ಈ ರೀತಿ ಅಳತೆ ಮಾಡಿ. ಮುಂಭಾಗದ ಡೀಪ್ ಬಂದುಬಿಟ್ಟು 6.5 ಇದೆ. ಮುಂಭಾಗದ ಡೀಪು 6.5. ನೀವು ಇಲ್ಲೂ ಸಹಿತ 3 ಇಂಚಿಗೆ ಇಟ್ಕೊಬೇಕು. 36 ಒಳಗಿರೋರೆಲ್ರಿಗೂ ನೀವು ಬೋಟ್ ನೆಕ್ಕಿಗೆ ಕುತ್ತಿಗೆ ಅಗಲನ 3 ಇಂಚ್ ಇಟ್ಕೊಳ್ಳಿ. ಆದರೆ ಫ್ರಂಟು ಬೋಟ್ ನೆಕ್ಕು ಬ್ಯಾಕು ಬೋಟ್ ನೆಕ್ಕು ಅಂತ ಅಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇದು ನಾನು 6.5 ಕುತ್ತಿಗೆ ಉದ್ದ ಬಂತು ಅಷ್ಟೇ ಇಟ್ಕೊಳ್ತಿದ್ದೀನಿ. ಯಾಕಂದರೆ ನಾವು ಕುತ್ತಿಗೆ ಅಗಲನ ಜಾಸ್ತಿ ಮಾಡಿರೋದ್ರಿಂದ ಮುಂಭಾಗದ ಡೀಪನ್ನು ಜಾಸ್ತಿ ಮಾಡಬಾರ್ದು. ಫ್ರಂಟ್ ಡೀಪನ್ನು ನಾವು ತುಂಬ ಜಾಸ್ತಿ ಮಾಡಿದರೆ ಇಲ್ಲೂ ಸಹಿತ ಶೋಲ್ಡರ್ ಒಂಥರ ಇಳ್ದಂಗೆ ಆಗ್ಬೋದು, ಮತ್ತು ಬ್ಲೌಸು ಕರೆಕ್ಟಾಗಿ ಕುತ್ಕೊಳ್ಳಲ್ಲ. 6.5 ಇಂಚು ನಾರ್ಮಲ್ ಬ್ಲೌಸಲ್ಲಿ ಅಳತೆ ಇದೆ, ನಾನು ಅಷ್ಟೇ ಹಾಕಿದ್ದೀನಿ. ನೆಕ್ಸ್ಟು ನೀವು ಒಂದು ರೌಂಡನ್ನು ಈ ರೀತಿ ಕೊಟ್ಕೊಳ್ಳಿ. ರೌಂಡ್ ಕೊಟ್ಕೋಬೋದು, ಯಾವ ಶೇಪ್ ಆದರೂ ಕೊಟ್ಕೊಬೋದು. ಈಗ ಶೋಲ್ಡರ್ ಬಂದುಬಿಟ್ಟು ತುಂಬ ಚಿಕ್ಕದಾಗಿ ಭುಜ ಬೇಕು ಅನ್ನೋರಿಗೆ ನೀವು 2.5 ಇಟ್ಕೋಬೋದು. 2 ಇಂಚ್ ಬರುತ್ತೆ. ನಾನು 2.25 ಇಂಚ್ ಇಟ್ಕೊಳ್ತಾ ಇದ್ದೀನಿ. 2.25 ಇಂಚು 36 ಸೈಜಿಗೆ ಕರೆಕ್ಟಾಗಿ ಬರುತ್ತೆ. ತುಂಬ ನೀಟಾಗಿ ಚೆನ್ನಾಗಿ ಕೂರುತ್ತೆ. 36 ಸೈಜ್ 2.25 ಇಟ್ಕೊಳ್ಳಿ. ಅದೇ ನೀವು 36 ಮೇಲಿರೋರಿಗೆ ಸ್ವಲ್ಪ ಅಂದರೆ ಯಂಗ್ ಹುಡುಗಿಯರಿಗೆ ಆದರೆ ನೀವು 2 ಇಟ್ಕೊಂಡು ಅದಕ್ಕಿಂತ ಕಡಿಮೆನೂ ಮಾಡ್ಬೋದು. ನೀಟಾಗಿ ಚೆನ್ನಾಗಿ ಕೂರುತ್ತೆ. ಜಾಸ್ತಿ ಇಟ್ಕೊಂಬೇಡಿ, ಸ್ವಲ್ಪ ಅಜ್ಜಿಯರ್ ಬ್ಲೌಸ್ ಆದಂಗೆ ಆಗಿಬಿಡುತ್ತೆ. 2.25 ಇಟ್ಟಿದ್ದೀನಿ. ಹೊಲಿಯೋದಕ್ಕೆಲ್ಲ ಹೋಗ್ಬಿಟ್ಟು 2 ಇಂಚಿಗೆ ಉಳಿಯುತ್ತೆ. 2 ಇಂಚು ಸಾಕು. ನೆಕ್ಸ್ಟು ಹಾರ್ಮೋಲು. ನೀವು ಒಂದು ಟಿಪ್ಸ್ ಅಂತಂದರೆ ಕುತ್ತಿಗೆನ ಮತ್ತು ಭುಜನ ಕೌಂಟ್ ಮಾಡಿ ಅದಕ್ಕೆ ಅರ್ಧ ಇಂಚು ಸೇರಿಸಿ. ಕೌಂಟ್ ಇಲ್ಲ ಅಂತ ಅಂದರೆ ನೀವು 36 ಸೈಜಿಗೆ 6.5. ಯಾರ್ರಿ ಫೋನು ಪದೇ ಬರ್ತೈತಲ್ಲ ಫ್ರೆಂಡ್ಸ್. ಈಗ ಕುತ್ತಿಗೆ ಅಗಲ ಆಯಿತು, ಭುಜ ಆಯಿತು. ಈಗ ಹಾರ್ಮೋಲ್ 36 ಸೈಜಿನ ಎದೆ ಸುತ್ತಳತೆ ಇರೋರಿಗೆ ಎಷ್ಟು ಹಾರ್ಮೋಲ್ ಇಟ್ಕೊಬೇಕು. ಬೋಟ್ ನೆಕ್ಕಿಗೆ ಇಂಪಾರ್ಟೆಂಟಾಗಿ ನೀಟಾಗಿ ಕೂರಬೇಕು ಅಂದರೆ ಹಾರ್ಮೋಲ್ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು 36 ಎದೆ ಸುತ್ತಳತೆಗೆ 6.5 ಇಂಚು ಎದೆ ಸುತ್ತಳತೆನ ಇಟ್ಕೊಬೇಕು. ಅದೇ ನೀವು ಬ್ಯಾಕ್ ಬೋಟ್ ನೆಕ್ಕು ಫ್ರಂಟು ಬೋಟ್ ನೆಕ್ಕು ಅಂದರೆ 7 ಇಂಚು ಕಂಕಳು ಬೇಕಾಗತ್ತೆ. ಅಂದರೆ ಹಾರ್ಮೋಲು 6.5 ಹಾರ್ಮೋಲನ್ನು ಇಟ್ಕೊಬೇಕು. ಈ ರೀತಿ ನೋಡಿ, ಇಲ್ಲಿಂದ ಇಲ್ಲಿಗೆ ಕುತ್ತಿಗೆ ಅಗಲ, ಕುತ್ತಿಗೆ ಉದ್ದ ಮತ್ತು ಭುಜ ಮತ್ತು ಹಾರ್ಮೋಲು. ಈಗ ನಾರ್ಮಲ್ ಬ್ಲೌಸಿಗೆ ಹೇಗೆ ನೀವು 1 ಕಾಲು ಇಟ್ಕೊಳ್ತೀರೋ ಅದೇ ಥರನೇ ಈ ಬೋಟ್ ನೆಕ್ ಬ್ಲೌಸಿಗೆ 1 ಇಂಚ್ ಇಟ್ಕೊಳ್ಳಿ. ಮತ್ತು ಇಲ್ಲಿಂದ 6.5ಗೆ ಈ ರೌಂಡ್ ಶೇಪ್ ಹಾಕಬೇಕಲ್ವಾ, ಅದಕ್ಕೆ ಒಂದು ಒಳ್ಳೆ ಐಡಿಯಾನ ಹೇಳ್ಕೊಡ್ತೀನಿ. ಈ ಐಡಿಯಾನ ಎಲ್ಲರೂ ಫಾಲೋ ಮಾಡಿ. ನೋಡಿ, ಟೇಪನ್ನು ಈ ರೀತಿ ಇಟ್ಕೊಳ್ಳಿ. ಇದರ ಟೇಪನ್ನು ಈ ರೀತಿ ಮಡಿಸಿದಾಗ ಅರ್ಧ ಬರುತ್ತಲ್ಲ, ಅದನ್ನು ಈ ರೀತಿ ಪಾಯಿಂಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿಂದ 2.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ಕೊಳ್ಳಿ. ಈಗ ಈ 3 ಚುಕ್ಕಿನ ಸೇರಿಸಿ. ಇದು ಫಸ್ಟು ಹಾರ್ಮೋಲ್ ಶೇಪು ತೆಗೆಯೋದು. ಯಾರಿಗೆ ಅಂದರೆ ಬಟ್ಟೆ ಮೇಲೆ ಕನ್ಫ್ಯೂಸ್ ಆಗೋರಿಗೆ ಇದು ತುಂಬ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಡ್ರಾಯಿಂಗ್ ಶೀಟ್ ಮೇಲೆ ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಫ್ರಂಟ್ ಶೇಪ್ ತೆಗೆಯೋದಕ್ಕೆ 3/4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಬೇಕು. ಈ ಪಾಯಿಂಟಿಂದ ಇದಕ್ಕೆ ಸೇರಿಸ್ಬೇಕು. ಮತ್ತು ಬೋಟ್ ನೆಕ್ಕಿಗೆ ಇಂಪಾರ್ಟೆಂಟಾಗಿ
ಸ್ವಲ್ಪ ಒಂದು 1/4 ಇಂಚು ಈ ರೀತಿ ಹೊರಗಡೆ ಬರಬೇಕು. ಈ ರೀತಿ ಬಂದಾಗ ಇಲ್ಲಿ ನೀಟಾಗಿ ಕೂರುತ್ತೆ. ಬ್ಲೌಸ್ ಸಹಿತ ಫಿಟ್ಟಿಂಗು ಚೆನ್ನಾಗಿ ಬರುತ್ತೆ. ನಂತರ ಬೋಟ್ ನೆಕ್ಕಿಗೆ ಇನ್ನೊಂದು ಟಿಪ್ಸ್ ಏನು ಫಾಲೋ ಮಾಡಬೇಕು ಅಂದರೆ, ಈ ಶೋಲ್ಡರ್ ಹತ್ರ ಒಂದು 1/4 ಇಂಚಿಗೆ ಈ ರೀತಿ ಒಂದು ಮಾರ್ಕನ್ನು ಮಾಡ್ಕೊಬೇಕು. ಆಗ ಸಹಿತ ಶೋಲ್ಡರ್ ಹತ್ರ ಕರೆಕ್ಟಾಗಿ ಕೂರುತ್ತೆ. ನೀವು ನಾರ್ಮಲ್ ಬ್ಲೌಸಿಗಾದರೆ ಇಲ್ಲಿ 1/4 ಇಂಚು ನೀವು ಕುತ್ತಿಗೆ ಹತ್ರ 1/4 ಇಂಚು ತೆಗಿಬೇಕಾಗತ್ತೆ. ಬೋಟ್ ನೆಕ್ಕಿಗಾದರೆ ಶೋಲ್ಡರ್ ಹತ್ರ ತೆಗಿಬೇಕಾಗತ್ತೆ. ಮತ್ತು ನೋಡಿ, ಈಗ ನಿಮಗಿಷ್ಟು ಅರ್ಥ ಆಯಿತು ಅಂದ್ಕೊಳ್ತೀನಿ. ಕುತ್ತಿಗೆ ಅಗಲ, ಕುತ್ತಿಗೆ ಉದ್ದ, ಭುಜ ಮತ್ತು ಹಾರ್ಮೋಲು, ಮತ್ತು 1 ಇಂಚಿಗೆ 1 ಮಾರ್ಕು, 3/4 ಇಂಚಿಗೆ 1 ಮಾರ್ಕು, ಇದು ಎಕ್ಸ್ಟ್ರಾ ಅಂದರೆ ಎಕ್ಸ್ಟ್ರಾ ಪೀಸು. ಇಲ್ಲಿ 3 ಸ್ಟಿಚ್ಚನ್ನು ಹಾಕಲಾಗುತ್ತೆ. ಈಗ ನಮಗೆ ಬೇಕಾಗಿರೋದು ಬ್ರೆಸ್ಟ್ ಪಾಯಿಂಟ್ ಇಟ್ಕೊಳ್ಳೋದನ್ನು ಹೇಗೆ ಅಂತ ತೋರಿಸ್ತೀನಿ. ನಾರ್ಮಲ್ ಬ್ಲೌಸ್ ಅಳತೆ ಕೊಟ್ಟಿದ್ರು ನಿಮಗೆ ಕಸ್ಟಮರು ಅಂತಂದರೆ, ನೀವು ಫ್ರೆಂಡ್ಸ್ ಫ್ರಂಟ್ ಪಾರ್ಟಲ್ಲಿ ನಾನೀಗ ಕಟ್ಟಿಂಗನ್ನು ಮಾಡಿದ್ದೀನಿ. ಅಂದರೆ ನಾನು ಕಟ್ಟಿಂಗ್ ನೋಡಿ, ನಾನು ಇದನ್ನು ಹೇಳಿದೆ, ಇದು ರೆಕಾರ್ಡ್ ಆಗಿಲ್ಲ, ಹೋಗಿ ನೋಡೋಷ್ಟೊತ್ತಿಗೆ ರೆಕಾರ್ಡ್ ಆಗ್ತಿರಲಿಲ್ಲ. ಈಗ ನೋಡಿ, ಫ್ರಂಟ್ ಪಾರ್ಟು ಸೇಮ್ ನೀವು ಹೇಗೆ ನಾರ್ಮಲ್ ಬ್ಲೌಸ್ಗೆ ಕಟ್ ಮಾಡ್ತಿರೋ, ನೆಕ್ ಕಟ್ ಮಾಡೋದು, ಬೆಲ್ಟ್ ಪಟ್ಟಿ ಕಟ್ ಮಾಡೋದು, ಹಾಗೆ ಹಾರ್ಮೋಲ್ ಕಟ್ ಮಾಡೋದು, ಇದೆಲ್ಲ ಸೇಮ್ ನೀವು ನಾರ್ಮಲ್ ಬ್ಲೌಸಿಗೆ ಯಾವ ರೀತಿ ಕಟ್ ಮಾಡ್ತಿರೋ ಅದೇ ರೀತಿ ಇರುತ್ತೆ. ಈಗ ನಾನು ಫ್ರಂಟಲ್ಲಿ ಈ ರೀತಿ ಕಟ್ಟಿಂಗ್ ಆಗಿದೆ ನೋಡಿ. ನಾರ್ಮಲ್ ಬ್ಲೌಸ್ ಯಾವ ರೀತಿ ಬರುತ್ತೋ ಆ ರೀತಿ ಇದಕ್ಕೆ ನೀವು ಪ್ರಿನ್ಸ್ ಕಟ್ ಸಹಿತ ಕೊಡ್ಬೋದು. ಪ್ರಿನ್ಸ್ ಕಟ್ಟು ಅಂತಂದರೆ ನೀವು ಈಗ ತುಂಬ ರನ್ನಿಂಗಲ್ಲಿದೆ. ಇದಕ್ಕೆ ನೀವು 4 ಡಾಟ್ಸ್ ಹಿಡಿದೇ ಇದ್ರೂ ನಡೆಯುತ್ತೆ. 2.5 ಇಂಚಿಗೆ 1 ಮಾರ್ಕ್ ಮಾಡಿ, ಆನಂತರ ಆ ಕಡೆ 1 ಇಂಚು, ಈ ಕಡೆ 1 ಇಂಚಿಗೆ ಮಾರ್ಕ್ ಮಾಡಿ, ನೀವು ಕರೆಕ್ಟಾಗಿ ಈ ರೀತಿ ಒಂದು ಪ್ರಿನ್ಸ್ ಕಟ್ಟನ್ನು ಕೊಡ್ಬೋದು. ಇದು 4 ಟಕ್ಸ್ ಹಿಡಿದೇ ಅದು ನಡೆಯುತ್ತೆ. ಮತ್ತು ನೆಕ್ಸ್ಟು ಇಲ್ಲಿಂದ ಒಂದು ಡಾಟನ್ನು ಕೊಡ್ಬೋದು. ಇದು 2 ಮಧ್ಯಕ್ಕೆ ಒಂದು ಡಾಟನ್ನು ಕೊಡ್ಬೋದು. ಇಲ್ಲಿಂದ ಪ್ರಿನ್ಸ್ ಕಟ್ಟನ್ನು ಕೊಟ್ಟರೆ ಬ್ಲೌಸ್ ತುಂಬ ಚೆನ್ನಾಗಿ ಕೂರುತ್ತೆ. ನಾವು ಈ ರೀತಿ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು ನೋಡಿ. ಈ ರೀತಿ ಒಂದು ಇದೇ ಸೇಮನ್ನು ನೀವು ಈ ಕಡೆನೂ ಪ್ರಿಂಟ್ ಮಾಡ್ಕೊಬೋದು. ಈ ರೀತಿ ಟಕ್ಸನ್ನು ಹಿಡೀರಿ, ತುಂಬ ನೀಟಾಗಿ ಬರುತ್ತೆ ಬ್ಲೌಸ್ ಸಹಿತ, ತುಂಬ ಚೆನ್ನಾಗಿ ಕೂರುತ್ತೆ. 4 ಟಕ್ಸ್ ಬೇಡ, ಈ ರೀತಿ ಬೋಟ್ ನೆಕ್ ನೀವು ಬ್ಯಾಕಲ್ಲಿ ಬೋಟ್ ನೆಕ್ ಹೊಲಿತೀರ ಅಂದರೆ ಈ ರೀತಿ ಫಾಲೋ ಮಾಡಿ. ಸೇಮ್ ಹಾರ್ಮೋಲ್ ಕಟ್ಟಿಂಗು, ಫ್ರಂಟ್ ಕಟ್ಟಿಂಗು, ಬೆಲ್ಟ್ ಪಟ್ಟಿ ಕಟ್ಟಿಂಗು ಸೇಮ್ ನೀವು ನಾರ್ಮಲ್ ಬ್ಲೌಸಿಗೆ ಯಾವ ರೀತಿ ಕಟ್ ಮಾಡ್ತೀರೋ ಅದೇ ರೀತಿ ಕಟ್ಟಿಂಗ್ ಇರುತ್ತೆ. ಈಗ ಇಂಪಾರ್ಟೆಂಟಾಗಿ ನಮಗೆ ಬೇಕಾಗಿರೋದು ಬ್ಯಾಕಲ್ಲಿ ಬೋಟ್ ನೆಕ್ ಕಟ್ ಮಾಡೋದು. ಅದು ಯಾವ ರೀತಿ ಅಂತ ಹೇಳ್ತೀನಿ. ಫಸ್ಟು ನಾವು ಬ್ಯಾಕಲ್ಲಿ ಬೋಟ್ ನೆಕ್ ಇಡಬೇಕು ಅಂತಂದರೆ 3 ಇಂಚು ಉದ್ದ ತಗೋಬೇಕಾಗತ್ತೆ. ನಾರ್ಮಲಾಗಿ ನಾವು ಫ್ರಂಟ್ ಬ್ಯಾಕಿಗೆ ಎಷ್ಟು ಇಟ್ಟಿದ್ವಿ 3 ಇಂಚಲ್ಲೇ ಕುತ್ತಿಗೆ ಅಗಲವನ್ನು ಸಹಿತ ಇಡಬೇಕಾಗತ್ತೆ ನೋಡಿ. ಈ ರೀತಿ ಒಂದು ಗೆರೆಯನ್ನು ಹಾಕೊಳ್ಳಿ. ನೆಕ್ಸ್ಟು ನೀವು ಕಟ್ಟೋದಿಡೋದಾದರೆ, ಇಲ್ಲಿ ಬ್ಯಾಕಲ್ಲಿ ಕಟ್ಟೋದಿಡೋದಾದರೆ 3/4 ಇಂಚಿಗೆ ಅಥವಾ ಅರ್ಧ ಇಂಚಿಗೆ ಮಾಡ್ಕೊಳ್ಳಿ. ಇಲ್ಲ ನಾನು ಗುಂಡಿ ಟೈಪ್ ಏನಾದರೂ ಇಡ್ತೀನಿ ಅಂದರೆ 1 ಇಂಚಿಗೆ ಗ್ಯಾಪ್ ಇಟ್ಕೊಳ್ಳಿ. ಏನಾದರೂ ಮಧ್ಯೆ ಇಲ್ಲಿ ಗ್ಯಾಪ್ ಬೇಕಂದರೆ ಕಟ್ಟೋದು ಇಡಲ್ಲ ಅನ್ನೋರು ನಾರ್ಮಲಾಗಿ 3 ಇಂಚಿಗೆ ಇಲ್ಲೂ ಸಹಿತ ಇದೇ ರೀತಿ 3 ಇಂಚಿಗೆ. ಇಲ್ಲಿಂದ ನೀವು ಬ್ಯಾಕ್ ಬೋಟ್ ನೆಕ್ಕಲ್ಲಿ ಇಂಪಾರ್ಟೆಂಟ್ ನೋಡ್ಕೊಳ್ಳೋದು, ಇಲ್ಲಿ ಸ್ಟಾರ್ಟಿಂಗಿಂದನೇ ಡೀಪ್ ನೋಡ್ಕೊಬೇಕು. ಅಳತೆ ಬ್ಲೌಸಲ್ಲಿ ಎಷ್ಟು ಡೀಪ್ ಇದೆ ಅಂತ ಹೇಳಿ ಒಂದು ಸರಿ ನೋಡ್ಕೊಳ್ಳೋಣ. ಅಳತೆ ಬ್ಲೌಸಲ್ಲಿ ಎಷ್ಟು ಡೀಪ್ ಇದೆ ಅಂತಂದರೆ 10 ಇಂಚು ಡೀಪ್ ಇದೆ. ನಾವು ಬೋಟ್ ನೆಕ್ ಈ ರೀತಿ ಸ್ಟಿಚ್ ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ಜಾಸ್ತಿ ಇಟ್ಟರು ಪರವಾಗಿ ನಡೆಯುತ್ತೆ. 10 ಇಂಚಿದೆ, ನಾನು 10.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಫಸ್ಟ್ ಒಂದು ಈ ರೀತಿ ಬಾಕ್ಸ್ ಹಾಕ್ಕೊಳ್ಳಿ. ನಂತರ ಯಾವ ಡಿಸೈನ್ ಬೇಕಾದರೂ ನೀವು ಕೊಟ್ಕೊಬೋದು ನೋಡಿ. ಈ ರೀತಿ 2 ಬಾಕ್ಸನ್ನು ಹಾಕ್ಕೊಳ್ಳಿ. ಇಲ್ಲಿ ಮಧ್ಯ ಗ್ಯಾಪ್ ಬಿಡಿ. ಇಲ್ಲಿ ಒಂದು ಬಾಕ್ಸು, ಇಲ್ಲೊಂದು ಬಾಕ್ಸು. ಈಗ ಫಸ್ಟ್ ಇಲ್ಲಿ ನಾರ್ಮಲಾಗಿ ರೌಂಡ್ ಶೇಪನ್ನೇ ಕೊಡ್ತಾರೆ, ಈ ರೀತಿ ರೌಂಡ್ ಶೇಪನ್ನೇ ಕೊಡಿ. ಆಮೇಲೆ ಈಗ ಇಲ್ಲಿ ನಿಮಗೆ ಯಾವ ಶೇಪ್ ಬೇಕು, ಯಾವುದಾದ್ರೂ ಶೇಪನ್ನು ನೀವು ಹಾಕೋಬೋದು. ಟೆಂಪಲ್ ಡಿಸೈನ್ ಆಗಿರ್ಬೋದು, ನೀರು ಹನಿ ಬೀಳ್ತಾ ಇರೋ ಡಿಸೈನ್ ಆಗಿರ್ಬೋದು, ಯಾವುದಾದ್ರೂ ಹಾಕ್ಬೋದು. ಇಲ್ಲ ರೌಂಡ್ ಆದರೂ ಹಾಕ್ಬೋದು. ನಾನೀಗ ಒಂದು ಈ ರೀತಿ ಒಂದು ಶೇಪನ್ನು ಕೊಡ್ತೀನಿ. ಇದು ನಿಮಗೆ ನಿಮ್ಮ ಇಷ್ಟಾನುಸಾರವಾಗಿ ಯಾವುದು ಶೇಪ್ ಬೇಕಾದರೂ ಈ ರೀತಿ ಕೊಟ್ಕೋಬೋದು, ತುಂಬ ನೀಟಾಗಿ ಬರುತ್ತೆ. ಮತ್ತು ಇಲ್ಲಿ ಒಂದು ಗುಂಡಿಯನ್ನು ಸಹಿತ ಕೊಟ್ಕೊಬೋದು. ಇಲ್ಲ ಒಬ್ಬೊಬ್ಬರಿಗೆ ಇದು
ಹೀಗೆ ಸ್ವಲ್ಪ ರೌಂಡಾಗೆ ಬೇಕು ಅಂದರೆ ರೌಂಡಾಗೆ ಸಹಿತ ಕೊಟ್ಕೋಬೋದು. ನಾನು ತೋರಿಸ್ತೀನಿ. ಈ ಬೋಟ್ ನೆಕ್ಕಲ್ಲಿ ಸಿಕ್ಕಾಪಟ್ಟೆ ಡಿಸೈನ್ ಇದೆ ಫ್ರೆಂಡ್ಸ್, ಎಷ್ಟು ಥರ ಬೇಕಾದರೂ ಮಾಡ್ಬೋದು. ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ನಾರ್ಮಲ್ ನೆಕ್ಕು ಈ ರೀತಿ ಮಾಡ್ಬೋದು. ನಾನೀಗ ಫಸ್ಟ್ ಹಾಕಿರೋದ್ರಲ್ಲೇ ಕಟ್ ಮಾಡ್ತೀನಿ. ಕಟ್ಟಿಂಗ್ ಸೇಮ್ ಇರುತ್ತೆ. ಫಸ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಎಷ್ಟು ಬ್ರಾಡ್ ಬೇಕಾದರೂ ತೊಗೋಬೋದು. ಈ ಬಾಕ್ಸ್ ಅಷ್ಟೇ ಇಟ್ಕೋಬೇಕು ಅಂತಿಲ್ಲ. ಇದನ್ನು ನಾನು 3 ಇಂಚ್ ಇಟ್ಟಿದ್ದೀನಿ, ನೀವು 3.5 ಅಥವಾ 4 ಇಂಚು ಎಷ್ಟು ಬೇಕಾದರೂ ಇಟ್ಕೊಂಡು ಬ್ರಾಡ್ ತೊಗೋಬೋದು. ತುಂಬ ನೀಟಾಗಿ ಬರುತ್ತೆ. ಇದು 36 ಎದೆ ಸುತ್ತಳತೆಯ ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ನಾರ್ಮಲ್ ನೆಕ್ಕು ಕಟ್ಟಿಂಗು. ಇನ್ನೂ ಸ್ವಲ್ಪ ಶೇಪ್ ಬೇಕು ಅಂದರೆ ನೀವು ನೋಡಿ, ಎಷ್ಟು ಬೇಕಾದರೂ ಶೇಪನ್ನು ಆರಾಮಾಗಿ ಡೀಪ್ ಮಾಡ್ಕೊಬೋದು. ನೋಡಿ ಈ ರೀತಿ ಎಷ್ಟು ಬೇಕಾದರೂ ಶೇಪನ್ನು ಕೊಟ್ಕೊಂಡು ಈ ಡಿಸೈನನ್ನು ಕೊಡ್ಬೋದು. ಇಲ್ಲಿ ಒಂದು ಗುಂಡಿಯನ್ನು ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ನಾರ್ಮಲ್ ನೆಕ್ಕು. ಆದರೆ ನೀವು ಯಾವುದೇ ಕಾರಣಕ್ಕೂ ಬ್ಲೌಸನ್ನು ಕುತ್ತಿಗೆ ಅಗಲವನ್ನು ಕಡಿಮೆ ಇಟ್ಕೊಂಡು ಬ್ಲೌಸು ಸ್ಟಿಚ್ ಮಾಡಬೇಡಿ. ತುಂಬ ಟೈಟ್ ಬರುತ್ತೆ, ಹಾಕೋದಕ್ಕೆ ಕಷ್ಟ ಆಗುತ್ತೆ, ಬಿಗ್ದಂಗೆ ಆಗುತ್ತೆ. ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಬರುತ್ತೆ, ಕುತ್ತಿಗೆ ಅಗಲನ ಕಡಿಮೆ ಇಟ್ಟಾಗ ಈ ಬ್ಲೌಸ್ ಎಳ್ಕೊಂಡಾಗ ಸ್ಲೀವು ಭುಜದ ಮೇಲೆ ಬಂದು ಕೂತಿರುತ್ತೆ. ನೋಡಿ, ಒಬ್ಬೊಬ್ಬರು ಬ್ಲೌಸು ಸ್ಟಿಚ್ ಮಾಡಿರ್ತಾರೆ, ಬ್ಲೌಸ್ ಸ್ಟಿಚ್ ಆದ ನಂತರ ಭುಜದ ಮೇಲೆ ಬಂದುಬಿಟ್ಟು ಕುತ್ಕೊಂಡಿರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನಾವು ಬೋಟ್ ನೆಕ್ಕಲ್ಲಿ ಕುತ್ತಿಗೆ ಅಗಲನ ಕಮ್ಮಿ ಇಡಬೇಡಿ. 36 ಒಳಗಡೆ ಇರೋರು ಎಲ್ರಿಗೂ 3 ಇಂಚ್ ಇಡಿ. 36 ಮೇಲೆ ಜಾಸ್ತಿ ಇರೋರಿಗೆ 3.5 ಇಂಚು ತಗೊಳ್ಳಿ. ಇನ್ನು 40 ಸೈಜ್ ಅಥವಾ 50 ಸೈಜ್ ಇರೋರಿಗೆ ಕುತ್ತಿಗೆ ಅಗಲನ ನೀವು 4 ಇಂಚ್ ತೊಗೊಂಡ್ರೂ ಸಹಿತ ಬೋಟ್ ನೆಕ್ ಅನ್ನೋದು ಚೆನ್ನಾಗಿ ಬರುತ್ತೆ, ತುಂಬ ನೀಟಾಗಿ ಕೂರುತ್ತೆ. ನೋಡಿ, ಈ ರೀತಿ ನಾನು ನಿಮಗೆ ಈಸಿ ಆಗಲಿ ಅಂದ್ಬಿಟ್ಟು ಪೇಪರ್ ಕಟ್ಟಿಂಗ್ ಮಾಡಿ ಡ್ರಾಯಿಂಗ್ ಶೀಟಲ್ಲಿ ಕಟ್ ಮಾಡಿ ತೋರಿಸ್ತೆ. ನೀವು ನ್ಯೂಸ್ ಪೇಪರಲ್ಲಾದರೂ ಅಷ್ಟು ನೀಟಾಗಿ ಅರ್ಥ ಆಗೋಲ್ಲ, ಇದರಲ್ಲಿ ತುಂಬ ನೀಟಾಗಿ ಅರ್ಥ ಆಗುತ್ತೆ. ಸ್ಲೀವು ನಮ್ಮೊಬ್ಬರು ವ್ಯೂವರ್ಸ್ ಕೇಳಿದ್ರು, ಸ್ಲೀವು ಬಟ್ಟೆ ಕಡಿಮೆ ಬಂದಾಗ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ಆ ವಿಡಿಯೋ ಸಹಿತ ಮಾಡ್ತೀನಿ. ಅದಕ್ಕೆ ಇನ್ನೊಂದು ಡ್ರಾಯಿಂಗ್ ಶೀಟಲ್ಲಿ ನಿಮಗೆ ಸ್ಲೀವ್ ಅಥವಾ ಇನ್ನೊಂದು ಬಟ್ಟೆಯಲ್ಲೇ ನಾನು ಸ್ಲೀವು ಕಡಿಮೆ ಬಂದಾಗ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಹೊಸ ಕಟ್ಟಿಂಗನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ನೀಟಾಗಿ. ಇನ್ನೂ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ವಿಡಿಯೋದಲ್ಲಿ ಅದನ್ನು ಇನ್ನೂ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಒಂದು ಕನ್ಫ್ಯೂಸು ಅಂದರೆ, ನಾನೀಗ ಒಂದು ಹೇಳೋದು, ಬ್ಯಾಕಲ್ಲಿ ನೀವು 14.5 ಬಂದಿತ್ತು, 15.5 ಇಟ್ಕೊಂಡಿದ್ರಿ ಅಂದರೆ ಫ್ರಂಟಲ್ಲಿ ನೆನಪಿಂದ ನೀವು 16.5 ಇಟ್ಕೊಳ್ಳಿ. ಯಾವತ್ತೂ ಬೆಲ್ಟ್ ಪಟ್ಟಿ ಏನಾದರೂ ಮಿಸ್ ಆಯಿತು ಅಂದರೆ ಬ್ಲೌಸು ಮೇಲಕ್ಕೆ ಏರುತ್ತೆ. ಹಾಗೆ ಬೋಟ್ ನೆಕ್ಕಲ್ಲಿ ಏನು ಅಂತಂದರೆ ಕುತ್ತಿಗೆ ಅಗಲ ಮತ್ತು ಹಾರ್ಮೋಲ್ ಕರೆಕ್ಟಾಗಿರಬೇಕು. ಅದು ಕರೆಕ್ಟಾಗಿತ್ತು ಅಂದರೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೀವು ಕುತ್ತಿಗೆ ಅಗಲನ ಹಾರ್ಮೋಲ್ನ ಮಿಸ್ ಮಾಡಿದ್ರಿ ಅಂದರೆ ಬೋಟ್ ನೆಕ್ ನೀವು ಬ್ಯಾಕ್ ಏನೇ ಡಿಸೈನ್ ಮಾಡಿದ್ರು ಎಳ್ಕೊಳ್ಳುತ್ತೆ. ಈ ಕಂಕ್ಳ ಹತ್ರ ಎಳ್ಕೊಂಡು ತೋಳ ಹತ್ರ ಕೂರ್ಬೇಕಾಗಿದ್ದ ಬಟ್ಟೆ ಭುಜದ ಮೇಲೆ ಬಂದು ಕೂರುತ್ತೆ. ಇಷ್ಟು ಈ ಬ್ಯಾಕ್ ಬೋಟ್ ನೆಕ್ ಕಟ್ಟಿಂಗ್ ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊತೀನಿ. ಈ ಕಟ್ಟಿಂಗ್ ನಾನು ಸ್ಲೀವ್ ಕಟ್ಟಿಂಗನ್ನು ಹೇಳ್ಕೊಡ್ತೀನಿ. ಸ್ಲೀವು ಸೇಮು ಬೋಟ್ ನೆಕ್ಕಿಗೂ ಸೇಮ್ ಸ್ಲೀವ್ ಕಟ್ಟಿಂಗ್ ಇರುತ್ತೆ, ನಾರ್ಮಲಿಗೂ ಸೇಮ್ ಸ್ಲೀವ್ ಕಟ್ಟಿಂಗ್ ಇರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ ಕಟ್ಟಿಂಗ್ ಮತ್ತು ಬಟ್ಟೆ ಕಡಿಮೆ ಆದರೆ ಹೇಗೆ ಅಟ್ಯಾಚ್ ಮಾಡೋದೆಲ್ಲದನ್ನು ಹೇಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.